ಹಾಯ್ ಬ್ಯೂಟಿಫುಲ್ ಟ್ವಿನ್ ಸೋಲ್ಸ್. ಈ ವಿಡಿಯೋದಲ್ಲಿ ಟ್ವಿನ್ ಫ್ಲೇಮ್ ಜರ್ನಿನಲ್ಲಿರೋರಿಗೆ ಏಂಜಲ್ ನಂಬರ್ 1 ಮತ್ತು 7 ಸಿಂಕ್ರೋನಿಸಿಟಿ ಆಗ್ತಾ ಇದೆ. ಅಂದರೆ 1 ಅಂದರೆ ನ್ಯೂ ಬಿಗಿನಿಂಗ್, 7 ಅಂದರೆ ಸ್ಪಿರಿಚುವಲ್ ವರ್ಲ್ಡಲ್ಲಿ ನ್ಯೂ ಬಿಗಿನಿಂಗ್ ಆಗ್ತಿದೆ ನಿಮ್ಮ ಲೈಫಲ್ಲಿ ಅಂತ ಅಂದ್ಬಿಟ್ಟು ಈ ಏಂಜಲ್ ನಂಬರ್ 1 7 ನಿಮ್ಮ ಸ್ಪಿರಿಟ್ ಗೈಡ್ಸು ನಿಮಗೆ ತೋರಿಸ್ತಾ ಬರ್ತಾರೆ. ಯಾವಾಗ ನಿಮಗೆ 1 ಆ್ಯಂಡ್ 7 ಕಾಂಬಿನೇಷನಲ್ಲಿ ಅಂದರೆ 117 717 711 171 111 711 711 711 1711 ಈ ಥರ ಕಾಂಬಿನೇಷನಲ್ಲಿ ನಿಮಗೆ ಸಿಂಕ್ರೋನಿಸಿಟಿ ಆಗ್ತಿದೆ ಅಂದರೆ ನಿಮ್ಮ ಲೈಫಲ್ಲಿ ಈಗ ಕರ್ಮ ಕ್ಲಿಯರೆನ್ಸ್ ಟೈಮ್ ಬಂದಾಗಿರುತ್ತೆ. ಅಂದರೆ 5Dಯಲ್ಲಿ ಕರ್ಮ ಕ್ಲಿಯರ್ ಆಗಿರುತ್ತೆ, 3D ಲೆವೆಲಲ್ಲಿ ಕರ್ಮ ಕ್ಲಿಯರ್ ಆಗಬೇಕಾಗಿರುತ್ತೆ. ಸೊ ಈ ಟೈಮಲ್ಲಿ ನೀವು ಕರ್ಮ ಕ್ಲೆನ್ಸಿಂಗ್ ಮೆಡಿಟೇಷನ್ನ ಕಂಟಿನ್ಯೂ ಮಾಡಿ. ಯಾಕೆ ಅಂದರೆ ಈ ಸಮಯದಲ್ಲಿ ನಿಮಗೆ ಸುತ್ತಮುತ್ತ ಕತ್ಲು ಥರ ಫೀಲ್ ಆಗ್ತಿರುತ್ತೆ. ಯಾಕೆಂದರೆ ಅಷ್ಟೊಂದು ಪ್ರಾಬ್ಲಮ್ಸು ನಿಮ್ಮ ಲೈಫಲ್ಲಿ ಕರ್ಮ ಕ್ಲಿಯರ್ ಆಗಬೇಕಾದ್ರೆ ಬಂದಿರುತ್ತೆ. ಬಟ್ ಯಾವ ಥರ ಆಕಾಶದಲ್ಲಿ ಮೋಡಗಳು ತುಂಬಿಕೊಂಡಾಗ ಕತ್ಲಾಗಿರುತ್ತೆ, ನೆಕ್ಸ್ಟು ಆ ಮೋಡಗಳು ಸರಿದಾಗ ಬೆಳಕು ಯಾವ ಥರ ಬೀಳತ್ತೆ ಭೂಮಿಗೆ, ಅದೇ ಥರ ನಿಮ್ಮ ಲೈಫ್ ಸಿಚುಯೇಷನು ಚೇಂಜ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನಿಮಗೆ ನಿಮ್ಮ ಸೋಲ್ ಪರ್ಪಸ್ ರಿವೀಲ್ ಆಗುವಂತಹ ಟೈಮ್ ಕೂಡ ಇದಾಗಿರುತ್ತೆ. ನಿಮ್ಮ ಕರ್ಮ ಎಲ್ಲ 3D ವರ್ಲ್ಡಲ್ಲಿ ಸ್ಪೀಡಾಗಿ ಕ್ಲಿಯರ್ ಆಗ್ತಿರೋದ್ರಿಂದ ನಿಮಗೆ ಸೋಲ್ ಪರ್ಪಸ್ ರಿವೀಲ್ ಆಗುವಂತಹ ಸಂದರ್ಭ ಇದಾಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಈ ಏಂಜಲ್ ನಂಬರ್ಸ್ ಜೊತೆಗೆ ಕೆಲವೊಂದು ಸೈನ್ಸ್ಗಳು ನಿಮ್ಮ ಸೋಲ್ ಪರ್ಪಸ್ ರಿಲೇಟೆಡ್ ಆಗಿ ನಿಮಗೆ ಸಿಗ್ತಾ ಬಂದಿರುತ್ತೆ ನಿಮ್ಮ 3D ಲೈಫಲ್ಲಿ. ಸೊ ಅದನ್ನು ನೀವು ಕ್ಲೋಸಾಗಿ ಅಬ್ಸರ್ವ್ ಮಾಡಿ ನಿಮ್ಮ ಸೋಲ್ ಪರ್ಪಸ್ನ ನೀವು ಕಂಡುಹಿಡಿದುಕೊಳ್ಳಿ. ನೆಕ್ಸ್ಟ್ ನಿಮ್ಮ ಸೋಲ್ ಪರ್ಪಸ್ನ ನೀವು ಎಲ್ಲಿ ತನಕ ಶುರು ಮಾಡೋದಿಲ್ವೋ ಅಲ್ಲಿ ತನಕ ಈ ಏಂಜಲ್ ನಂಬರ್ಸು ಕಂಟಿನ್ಯೂಸ್ ಆಗಿ ನಿಮಗೆ ಸಿಂಕ್ರೋನಿಸಿಟಿ ಆಗ್ತಾ ಬಂದಿರುತ್ತೆ. ಮತ್ತು ಈ ಜರ್ನಿ ಬಗ್ಗೆ ಡೌಟ್ ಬಂದಾಗ, ನಿಮ್ಮ ಡಿವೈನ್ ಕೌಂಟರ್ ಪಾರ್ಟ್ ಮೇಲೆ ಡೌಟ್ ಬಂದಾಗ ಏಂಜಲ್ ನಂಬರ್ 717 ಸಿಂಕ್ರೋನಿಸಿಟಿ ಆಗ್ತಾ ಬಂದಿರುತ್ತೆ. ಯಾಕೆ ಅಂದರೆ ಈ ಜರ್ನಿ ಬಗ್ಗೆ ನೀವು ಡೌಟ್ ಮಾಡೋದು ಬೇಡ, ನೀವು 100% ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ಇದ್ದೀರಾ ಅನ್ನೋದಕ್ಕೆ ಇದು ಕನ್ಫರ್ಮೇಷನ್ ಸೈನ್ ಅಂತ ತೋರಿಸೋದಕ್ಕೆ ನಿಮ್ಮ ಸ್ಪಿರಿಟ್ ಗೈಡ್ಸು ಶುರು ಮಾಡಿರ್ತಾರೆ. ಸೊ ಈ ಜರ್ನಿನ ಬಿಲೀವ್ ಮಾಡಿ, ಈ ನಂಬರ್ ತೋರಿಸಿದಾಗ ಕರ್ಮ ಕ್ಲಿಯರೆನ್ಸ್ನ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿತ್ ಲಾಟ್ಸ್ ಆಫ್ ಲವ್.